ಹಾಲೆಲೂಯಾ ಹಾಲೆಲೂಯಾ. ಕರಗಳ ತಟ್ಟಿ ಚಪ್ಪಾಳೆ ಬರೋದವರಿಗೆ ಆಮೆನ್ ಆಮೆನ್. ಸಂಡೆಯಲ್ಲಿ ಪುನರುತ್ಥಾನ ಒಂದೇ ದಿನ ನಿಮ್ಮ ಮನೆಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ ಇವತ್ತು. ಹಲ್ಲೆಲೂಯಾ 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 ಎಬಿನೇಸರೇ ಎಬಿನೇಸರೇ ಇದುವರೆಗೂ ಸಹಾಯ ಕೊಟ್ಟ ಸಹಾಯ ನೀನೇ. ಓ ಎಬಿನೇಸರೇ
ಯೇಸು ರಕ್ತ ಜಯ ರಕ್ತ ಜಯ ರಕ್ತದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ರಕ್ತ ಜಯ 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 ಯೇಸು ರಕ್ತ ರಕ್ತ ಜಯ ಈ ಅಮೇ ರಕ್ತ ಜಯ ರಕ್ತ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಯೇಸುವಿನ ರಕ್ತ ಜಯ ರಕ್ತ ರಕ್ತ ಜಯ ರಕ್ತ ಆಮೇಲೆ ರಕ್ತ ಜಯ ರಕ್ತ ಜಯ ಓ ರಕ್ತ ಜಯ ರಕ್ತ ಜಯ ಆಮೇಲೆ 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 ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಕರಗತಟ್ಟಿ ಚಪ್ಪಾಳೆ ರಕ್ತ ಜಯ 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 ರಕ್ತ ಆಮೇಲೆ 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 ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಆಮೇಲೆ 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 ಮನೆಗಳ ಕೂತ್ಕೊಂಡಿದ್ದೀರಾ ಸ್ತೋತ್ರ ಬಲಿ ಮಾಡಿ ಈ ಪುನರುತ್ಥಾನದ ಸಂಡೇ ಭಾನುವಾರದಲ್ಲಿ ಯೇಸು ನಮಗಾಗಿ ಜೀವದಿಂದ ಎದ್ದಿದ್ದಾರೆ. ಮನೆಗಳು ಕೂತ್ಕೊಂಡು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಬಲಿಗಳು ಮಾಡಿ ಯೇಸು ನಿಮ್ಮ ಮನೆಗಳು ಇಳಿದು ಬರ್ತಾರೆ. ಇವಾಗ ಈ ನೇರ ಪ್ರಸಾರದಲ್ಲಿ ನಿಮ್ಮ ಮನೆಗಳ ಮುಟ್ಟಕ್ಕೆ ಹೋಗ್ತಾರೆ, ನಿಮ್ಮ ಕೊರತೆಗಳ ಸಂದೇಶಕ್ಕೆ ಹೋಗ್ತಾರೆ. ದೇವರಿಗೆ ಸ್ತೋತ್ರ ಬಲಿ. ರಕ್ತ ಜಯ ರಕ್ತ ಆಮೇಲೆ 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 ರಕ್ತ ಜಯ ರಕ್ತ ಆಮೇಲೆ 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 ರಕ್ತ ಜಯ ಆಮೇಲೆ 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 ರಕ್ತ ಜಯ ರಕ್ತ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಎಲ್ಲರ ಕೈಗಳನ್ನೆತ್ತಿ ಕರಗಳನ್ನೆತ್ತಿ ಅಪ್ಪನಿಗೆ ರಕ್ತ ಜಯ ಪ್ರಕಟಣೆ 1ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ಹೆದರಬೇಡ ಹೇಳಿ, ಹೆದರಬೇಡ ಹೆದರಬೇಡ, ನಾನೇ ಮೊದಲೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. 17ನೇ ವಾಕ್ಯ ಹೇಳುತ್ತೆ, ಸತ್ತವನಾದನು ಆದರೆ ಇಗೋ ಯುಗ ಯುಗಾಂತರಗಳಲ್ಲಿ ನಾನು ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಕೊಡಲ್ಪಟ್ಟಿದೆ. ಆಗ ಈಸ್ಟರ್ ಸಂಡೇ ಇವತ್ತು ಈ ಪವಿತ್ರವಾದ ಈ ಭಾನುವಾರ ದಿನದಲ್ಲಿ ಯೇಸು ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಆತ ಹೇಳ್ತಾರೆ, ಹೆದರಬೇಡ, ಭಯಪಡಬೇಡ, ನಾನು ಸತ್ತವನಾದೆ ಆದರೆ ಯುಗ ಯುಗಾಂತರಗಳಲ್ಲಿ ನಾನು ಬದುಕುವನಾಗಿ ಇದ್ದೇನೆ. ಇದು ಯುಗ ಯುಗಾಂತರಗಳಲ್ಲಿ ನಾನು ಬದುಕುವನಾಗಿದ್ದೇನೆ. ನಾನು ಸದಾಕಾಲ ನಿಮ್ಮ ಜೊತೆ ಇರ್ತೀನಿ. ಪ್ರೈಸ್ ದಿ ಲಾರ್ಡ್. ಸದಾಕಾಲ ನಿಮ್ಮ ಜೊತೆ ಬರ್ತೀನಿ. ಆಗ ಯಾವುದಕ್ಕಾಗಿ ಏಸಪ್ಪ ಸತ್ರು? ನನ್ನ ಪ್ರಿಯ ಮಕ್ಕಳೇ, ಕೊಲೊಸ್ಸೆರೆ 1ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತೆ, ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಟತೆಗಳನ್ನು ಮಾಡುವರಾಗಿ ದೇಶ ಮನಸ್ಸುಳ್ಳವರು ಆಗಿದ್ದರು. ದೇವರು ಆತ ನಿಮ್ಮನ್ನು ಸಹ ತನ್ನ ಕುಮಾರನ ಹೇಳಿ, ಆತ ನಿಮ್ಮನ್ನು ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮುಖಾಂತರ ನಿಮ್ಮನ್ನು ಸಂಧಾನ ಮಾಡಿಕೊಂಡಿದ್ದಾನೆ. ರೆಕನ್ಸೈಲ್ಡ್ ಯು ಆ್ಯಂಡ್ ಮೀ ಬೈ ದ ಡೆತ್ ಆಫ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಆತನ ಮಗನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮ್ಮನ್ನು ಸಂಧಾನ ಮಾಡಿಸಿಕೊಂಡಿದ್ದಾನೆ.
ಏನಕ್ಕೋಸ್ಕರ? ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದು ಆತನು ತೀರ್ಮಾನ ಮಾಡಿದ್ದಾನೆ. ಪ್ರೈಸಲೋ. ಆಗ ಯೇಸುವಿನ ಮರಣ ಯಾವುದಕ್ಕಾಗಿ? ನಮ್ಮನ್ನು ನಿರ್ದೋಷಿಗಳನ್ನಾಗಿ, ನಮ್ಮನ್ನು ನಿರಪರಾಧಿಗಳನ್ನಾಗಿಯೂ ನಮ್ಮನ್ನು ಪರಿಶುದ್ಧರಾದ ಜನರನ್ನಾಗಿ ಮಾಡೋದಕ್ಕಾಗಿ ತನ್ನ ಸ್ಥೂಲ ದೇಹದ ಕುಮಾರನ ದೇಹದ ಮುಖಾಂತರ, ರಕ್ತದ ಮುಖಾಂತರ ದೇವರು, ತಂದೆಯಾದ ದೇವರು ತನ್ನ ಕುಮಾರನ ರಕ್ತದಿಂದ ನಮ್ಮನ್ನು ಸಂಧಾನ ಮಾಡಿಕೊಂಡಿದ್ದಾನೆ. ಯಾಕೆ ನೋಡಿದ್ರೆ ಎಷ್ಟು ಅದ್ಭುತವಾದ ಕಾರ್ಯ ನನ್ನ ಪ್ರಿಯ ಮಕ್ಕಳೇ. ಅದ್ಭುತವಾದ ಕಾರ್ಯದಲ್ಲಿ ನೋಡ್ತೇವೆ, ದೇವರಿಗೆ ಆಶೀರ್ವಾದ ಒಂದಾಗುತ್ತೆ. ಅದಕ್ಕೋಸ್ಕರವೇ ನಮ್ಮನ್ನು ಅಂಧಕಾರದಿಂದ ಅವರು ಬಿಡಿಸಿದ್ದಾರೆ. ಕೊಲೊಸ್ಸೆಯರು 1ನೇ ಅಧ್ಯಾಯ ವಾಕ್ಯ 13 ಹೇಳುತ್ತೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. God the Father has delivered you and me from the darkened world and made it to join in the immaculate light of our Lord Jesus Christ. ದೇವರಿಗೆ ಸ್ತೋತ್ರವಾಗಲಿ. ಅಂಧಕಾರದಿಂದ ಬಿಡಿಸಿದ್ದಾರೆ. ಇವತ್ತು ಎಷ್ಟೋ ಜನ ನೀವು ಅಂಧಕಾರದಲ್ಲಿದ್ದಿರಿ, ಇವತ್ತು ನೇರ ಪ್ರಸಾದ ನೋಡ್ತಾ ಇದ್ದೀರಾ. ಬಾಧೆ, ಬೀಡಿ, ಸಿಗರೆಟ್ಟು, ತಂಬಾಕು, ಅಂಧಕಾರ, ಪಾಪದ ಕೃತ್ಯ, ಪಾಪ ಮನಸಾಕ್ಷಿ ನಮ್ಮನ್ನು ಚುಚ್ಚಿ ಆಗ್ತಾ ಇತ್ತು. ಅಯ್ಯೋ ನಾ ಇದೆಲ್ಲ ಮಾಡಿದ್ದೇನೆ. ಅದೆಲ್ಲ ತಪ್ಪಿಸಿದ ದೇವರು ಆ ಪಾಪದ ಮನಸಾಕ್ಷಿ, ಚುಚ್ಚುವಂಥ ಮನಸಾಕ್ಷಿಯಿಂದ ಬಿಡಿಸಿ ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಿಯ ಮಕ್ಕಳೇ, ಬಿಡುಗಡೆ ಮಾಡಿ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ಹೇಳಿ, ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನೆಲ್ಲ ಪರಿಹಾರವಾಗಿ ಮಾಡಿ ನಮಗೆ ಬಿಡುಗಡೆಯಾಗುವಂತೆ ಮಾಡಿದನು. ಆತನ ಅದೃಷ್ಟನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು, ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿ ದೃಶ್ಯ ಅದೃಶ್ಯವಾದಗಳೆಲ್ಲವೂ, ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತು. ಆತನ ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು, ಆತನೇ ಆದಿ ಸಂಭೂತನು. ಎಲ್ಲದರಲ್ಲೂ ಪ್ರಮುಖನಾಗುವಂತೆ ಸತ್ತರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಚಪ್ಪಾಳೆ ಬರಲಿ. ದೇವರಿಗೆ ಸ್ತೋತ್ರ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರುವಂತೆಯೂ ಆತನ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಕೊಳ್ಳಬೇಕೆಂದು ನಿಷ್ಠಿಷ್ಟೇ ರಕ್ತ ಜಯ. ಆ ರಕ್ತ ಯಾವಾಗ ಬರುತ್ತೆ? ತನ್ನ ರಕ್ತದ ಮುಖಾಂತರ. ಹೇಳಿ, ರಕ್ತದ ಮುಖಾಂತರ ದೇವರು ನಮ್ಮೆಲ್ಲರಿಗೆ ಜಯವನ್ನು ಕೊಟ್ಟಿದ್ದಾನೆ. ರಕ್ತದ ಮೂಲಕ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ರಕ್ತದ ಮುಖಾಂತರ ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆ ರಕ್ತವನ್ನು ಯಾವಾಗ ನೀವು ಹೇಳೋಕ್ಕೆ ಆರಂಭ ಮಾಡ್ತೀರಾ? ಇವತ್ತಿನ ನೇರ ಪ್ರಸಾದದಲ್ಲಿ ಈ ಒಂದು ಈಸ್ಟರ್ ಸಂಡೇ ಅಂತ ಇಡೀ ಪ್ರಪಂಚದಲ್ಲಿ ಏನು ಜನ ಆಚರಿಸ್ತಾ ಇದ್ದಾರೆ, ಇವತ್ತು ನಾಳೆ ಎಲ್ಲ ಕಾಲಗಳಲ್ಲಿ ದೇವರು ನಮ್ಮ ಜೊತೆ ಬಂದು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಉಸಿರಿರುವ ದಿನವೆಲ್ಲ ಮಾಡು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ. ನನ್ನ ಉಸಿರಿರುವ ದಿನವೆಲ್ಲ ನಾನು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ಉಸಿರಿರುವ ನನ್ನ ಉಸಿರಿರುವ ದಿನವೆಲ್ಲ
ದಿನವೆಲ್ಲ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಆರಾಧನೆ ಓ, ಆರಾಧನೆ ಆರಾಧನೆ ಯೇಸುವಿಗೆ ರಕ್ತ ಜಯ 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 ರಕ್ತ ಜಯ. ಆಗ ಶಿಲುಬೆ ಮೇಲೆ ರಕ್ತ ಸುರಿಸಿದಾರಂದ್ರೆ ನಾವು ಹೇಳ್ತೀವಿ ನಮಗೇನು ಪ್ರಯೋಜನ, ನಮಗೆ ಪ್ರಯೋಜನ ಆಗೋದಕ್ಕೆ ಆ ರಕ್ತ ಸುರಿಸಿದ್ದಾರೆ. ಅದು ಸಾಧಾರಣವಾದ ರಕ್ತ ಅಲ್ಲ. ತನ್ನ ಸಭೆ ಎಂಬ ಮಕ್ಕಳಿಗೆ ಅಧಿಕಾರ ಕೊಡೋದಕ್ಕಾಗಿ ಆ ರಕ್ತವನ್ನು ಅವರು ಸುರಿಸಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಸತ್ತವನಾದೆ, ಐ ಡೆಡ್, ಬಿಹೋಲ್ಡ್ ಐ ಆಮ್ ಅಲೈವ್ ಫಾರ್ ಎವರ್ ಅಂಡ್ ಎವರ್. ಐ ಆಮ್ ಹೂ ಲಿವ್ಸ್, ಐ ವಾಸ್ ಡೆಡ್ ಬಟ್ ಬಿಹೋಲ್ಡ್ ಐ ಆಮ್ ಅಲೈವ್ ಫಾರ್ ಎವರ್ ಅಂಡ್ ಎವರ್. ಆಮೆನ್. ಆ್ಯಂಡ್ ಐ ಹ್ಯಾವ್ ದ ಕೀಸ್ ಆಫ್ ದ ಏಡ್ಸ್ ಅಂಡ್ ದ ಡೆತ್. ಇದೋ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿದೆ. ಆಗ ದೇವರು ಏನು ಮಾಡ್ತಾರೆ, ಯಾವ ಆದಾಮಿಗೆ ದೇವರು ಅಧಿಕಾರ ಕೊಟ್ಟರು ಆ ಅಧಿಕಾರದ ಬೀಗದ ಕೈನ ತಪ್ಪು ಮಾಡಿ ಪಾಪ ಮಾಡಿ ಅದನ್ನು ಸೈತಾನ್ ಕೀ ಎತ್ಕೊಂಡ್ಬಿಟ್ಟ. ಆ ಕೀನ ಮತ್ತೆ ಕಿತ್ಕೊಳ್ಳೋದಕ್ಕೋಸ್ಕರನೇ ಒಂದು ಪೆನಾಲ್ಟಿಯಾಗಿ ಆ ರಕ್ತ ಸುರಿಸಿ ಯಾವ ಕೈಯಲ್ಲಿ ಬೀಗದ ಕೈ ಅದು ಕಿತ್ಕೊಂಡು ಮತ್ತೆ ತಂದು ಯಾರ ಕೈಲಿ ಕೊಡ್ತಾನೆ, ತನ್ನ ಸಭೆ ಎಂಬ ದೇಹಕ್ಕೆ ಆ ಕೀನ ಕೊಡ್ತಾರೆ. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಪರಲೋಕದಲ್ಲಿ ಅದು ಕಟ್ಟಲ್ಪಡುತ್ತೆ, ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಬಿಚ್ಚಲ್ಪಡತ್ತೆ. ಅದಕ್ಕೆ ಸೈತಾನ ಅಳ್ಳಾಡಿ ಹೋಗ್ತಾನೆ. ವ್ಯಾಧಿ ಬಿಟ್ಟೋಗುತ್ತೆ, ಭಯ ಬಿಟ್ಟೋಗುತ್ತೆ, ಅಂಧಕಾರಗಳು ಬಿಟ್ಟೋಗುತ್ತೆ, ಅದ್ಭುತಗಳು ಆಗತ್ತೆ. ಯಾಕೆ ಇದಾಗತ್ತೆ? ದೇವರ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವಾಗ ನೀವು ನಂಬಕ್ಕೆ ಆರಂಭ ಮಾಡ್ತೀರಾ ಆ ಯೇಸು ರಕ್ತ ನಿಮಗೆ ಜೀವನದಲ್ಲಿ ರಿಯಾಲಿಟಿ ಆಗತ್ತೆ. ಯಾವ ದಿನದಲ್ಲಿ ಆ ಯೇಸು ರಕ್ತ ನನ್ನಲ್ಲಿ ಸುರಿಯಲ್ಪಟ್ಟಿದೆ, ನಾನು ಯೇಸು ರಕ್ತದಿಂದ ಮುದ್ರಿಸಲ್ಪಟ್ಟಿದ್ದೇನೆ, ಆ ರಕ್ತ ನನ್ನಲ್ಲಿ ಇರಬೇಕಾದ್ರೆ ನನಗೆ ಬಾಧೆ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಚಪ್ಪಾಳೆ ಬರಲಿ. ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಯೇಸುವಿನ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಆಮೆನ್ ಆಮೆನ್. ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಯೇಸುವಿನ ರಕ್ತ ಜಯ ರಕ್ತ ಜಯ ರಕ್ತ ಜಯ ಚಪ್ಪಾಳೆ. ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಯೇಸುವಿನ ರಕ್ತ ಜಯ ರಕ್ತ ಜಯ. ಜಯ ಕೊಡುವ ಯೇಸುವಿನ ರಕ್ತ ಜಯ ಯೇಸುವಿನ ರಕ್ತ ಜಯ ಜಯ ಕೊಡುವ ಯೇಸುವಿನ ರಕ್ತ ಜಯ ಯೇಸುವಿನ ರಕ್ತ ಜಯ ಜಯ ಕೊಡುವ ಯೇಸುವಿನ ರಕ್ತ ಜಯ ಚಪ್ಪಾಳೆ ಬರಲಿ. ಯೇಸುವಿನ ರಕ್ತ ಜಯ ಆಮೆನ್. ಜಯ ಮೇಲೆ ಜಯ ಕೊಡುವ ರಕ್ತ ಜಯ ಯೇಸುವಿನ ರಕ್ತ ಜಯ 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 ಯೇಸುವಿನ ರಕ್ತ ಜಯ 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 ಯೇಸುವಿನ ರಕ್ತ ಜಯ ರಕ್ತ ಜಯ ರಕ್ತ ಜಯ ರಕ್ತ ಜಯ ಆಮೆನ್ ಆಮೆನ್ ಆಮೆನ್.
ರಕ್ತ ಯಾವಾಗಲ ನೀವು ಹೇಳ್ತೀರಾ ಅಲ್ಲಿ ಆಶ್ರದ ಉಂಟಾಗತ್ತೆ. ಅದಕ್ಕೆ ತಂದೆಯಾದ ದೇವರ ಹತ್ರ ಬರಬೇಕಾದಲ್ಲಿ ಏನು ಮಾಡ್ತೀರಾ? ದೇವರೇ, ನಿಮ್ಮ ಮಗನಾದ ರಕ್ತದಿಂದ ನನಗೆ ಬಿಡುಗಡೆ ಮಾಡಪ್ಪ ಅಂತ ಹೇಳ್ಬೇಕಾದ್ರೆ ದೇವ್ರ ಕೋಪ ನಿಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ. ಸನ್ಮಾರ್ಗ ದೂತ ಬರಬೇಕಾದ್ರೆ ಯಾಕೆ ಅವ್ರ ಮನೆ ಮೇಲೆ ಕೋಪದಲ್ಲೇ ಬರ್ತಾನೆ, ಆದರೆ ಯಾಕೆ ಅವ್ರ ಮನೆ ಪಾಸ್ ಆಗ್ತಾನಂದರೆ ಆ ಮನೆ ಮೇಲೆ ರಕ್ತ ಇತ್ತು. ಆ ಸಾಧಾರಣವಾದ ಒಂದು ಕುರಿ ಒಡೆಯಲ್ಪಟ್ಟ ರಕ್ತಕ್ಕೆ ದೇವದೂತ ಪಾಸ್ ಆಗ್ತಾನೆ ಅಂದರೆ, ರಕ್ಷಕನಾದ ದೇವರ ರಕ್ತ ಬೇಯುತ್ತೆ ನಿಮ್ಮ ಹಣೆ ಮೇಲೆ ನೆತ್ತಿ ಮೇಲೆ ಹೊಡೆಯಲ್ಪಡತ್ತಂದರೆ ಅದು ಸಾಧಾರಣವಾದ ರಕ್ತ ಅಲ್ಲ. ಅದು ಸಾಧಾರಣವಾದ ರಕ್ತ ಅಲ್ಲ. ಸರ್ವಸ್ವರ ಎಲ್ಲ ವಿಧದ ಜಗತ್ತನ್ನೇ ಉಂಟು ಮಾಡೋ ರಕ್ಷಕನ ಆ ಅಧಿಕಾರವುಳ್ಳ ನಾಮದ ಬೀಗದ ಕೈ ನಮಗೆ ಕೊಡಲ್ಪಡ್ತಾ ಇದೆ. ಆ ರಕ್ತ ನಮ್ಮಲ್ಲಿರೋವರೆಗೂ ನಮಗೆ ಬಾಧೆ ಇಲ್ಲ. ಅದಕ್ಕೆ ದೇವರು ಕೇಳುತ್ತೆ, ಬಾಧೆ ನಿನ್ನ ಗುಡಾರಕ್ಕೆ, ನಿನ್ನ ಮಕ್ಕಳಲ್ಲಿ 1000 ಜನರ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ಇನ್ನು ಯಾವ ಕೇಡು ತಟ್ಟದಿಲ್ಲ. ಇರಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣ ಇಲ್ಲ. ಕಾರಣ ಪರಮಾತ್ಮನ ಮೋರೆ ಹೊಕ್ಕಿರೋನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತರಾಗಿದೆ. ಪರಮಾತ್ಮನ ಮೋರೆ ಹೋಗಿ ಯಾವಾಗ ಹೊಕ್ಕಿದ್ದೀನಿ ಅದು ಏನರ್ಥ? ನಿನ್ನ ಹಣೆ ಮೇಲೆ, ನಿನ್ನ ನೆತ್ತಿ ಮೇಲೆ ರಕ್ತ ಹೊಡೆಯಲ್ಪಟ್ಟಿದೆ. ನೀನು ಪುನರ್ಜನ್ಮ ಪಡ್ತಿದ್ಯಾ, ಹೊಸ ರಕ್ತ ಬಂದಿದೆ, ನಿನ್ನ ಜೀವನದಲ್ಲಿ ಹೊಸ ಜೀವನ ಬಂದಿದೆ. ನೀನು ಸಾಧಾರಣವಾದ ಮಗು ಅಲ್ಲ. ಅದಕ್ಕೆ ಏಸಪ್ಪ ಈಸ್ಟರ್ ಸಂಡೇಯಲ್ಲಿ ಆ ಪುನರುತ್ಥಾನವಾಗಿ ಹೊರಗಡೆ ಬಂದಿದ ತಕ್ಷಣ ಆತ ಹೇಳ್ತಾನೆ, ದೇವದೂತ ಹೇಳ್ತಾನೆ, ಏನಮ್ಮ ಯಾರನ್ನ ಹುಡುಕ್ತಾ ಇದ್ದೀರಾ? ಸತ್ತವರಲ್ಲಿ ಬದುಕಿರೋನು ಹುಡುಕೋದೇನು ನೀವು? ಆ ಅಮ್ಮ ಹೇಳ್ತಾರೆ, ಇಲ್ಲ ಇವ್ರು ಇಲ್ಲೇ ಇದ್ರಲ್ಲ. ಇಲ್ಲಮ್ಮ, ಎಲ್ಲರೂ ಸತ್ತಿದ್ದಾರೆ, ಆದರೆ ಇಲ್ಲಿ ಉಣಲ್ಪಟ್ಟ ಏಸು ಇಲ್ಲಿ ಇಲ್ಲಮ್ಮ, ಅವರು ಗಲೀಲಿಯಕ್ಕೆ ನಿಮಗೆ ಮುಂದಾಗಿ ಹೊರಟಿದ್ದಾರೆ. ಸತ್ತವರ ಮಧ್ಯದಲ್ಲಿ ಬದುಕೋರನ್ನ ಹುಡುಕೋದೆ. ಚರಿತ್ರೆಯಲ್ಲೇ ಒಂದು ಹಿಸ್ಟ್ರಿ ಬ್ರೇಕ್ ಮಾಡಿಬಿಟ್ರೆ ಏಸಪ್ಪ. ಎಲ್ಲರೂ ಸತ್ತಿದ್ದಾರೆ. ಚಕ್ರವರ್ತಿಗಳು ಸತ್ತರು, ರಾಜರುಗಳು ಸತ್ತರು, ಅರಸರುಗಳು ಸತ್ತರು, ಎಂಪರರ್ಗಳು ಸತ್ತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತರು, ಅವರ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. ಆದರೆ ಒಂದೇ ಒಂದು ಸಮಾಧಿ ತೆರೆಯಲ್ಪಟ್ಟಿದೆ, ಅದು ಯೇಸು ಕ್ರಿಸ್ತನ ಸಮಾಧಿ ಒಂದೇ. ಓನ್ಲಿ ದ ನೇಮ್ ಆಫ್ ಜೀಸಸ್. ಯಾಕಂದರೆ ಮರಣವು ಯೇಸು ಕ್ರಿಸ್ತನ ಹಿಡಿಕೆ ಆಗಲಿಲ್ಲ. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ? ವೇರ್ ಇಸ್ ಯೋರ್ ವಿಕ್ಟ್ರಿ? ಎಲ್ಲಿ? ಯಾಕಂದರೆ ನನ್ನ ಮಕ್ಕಳಿಗೆ ಆ ಮರಣದ ಪಾತಾಳದ ಬೀಗದ ಕೈಗಳನ್ನ ನನ್ನ ಮಕ್ಕಳು ಕೊಟ್ಟಿದ್ದೇನೆ. ದೇ ಮಸ್ಟ್ ಆಪರೇಟ್ ಇನ್ ದ ಹೆವನ್ಲಿ ಸಿಸ್ಟಮ್. ದೇ ಮಸ್ಟ್ ಇನ್ಹೆರಿಟ್ ದ ಬ್ಲೆಸ್ಸಿಂಗ್. ದೇ ಮಸ್ಟ್ ಕನೆಕ್ಟ್ ಟು ದ ಡಿವೈನ್ ಸಿಸ್ಟಮ್. ದೇ ಮಸ್ಟ್ ಗೆಟ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ನನ್ನ ಮಗ ಹೇಗಿದ್ದಾನೆ ಭೂಮಿ ಮೇಲೆ, ಅದೇ ರೀತಿ ನನ್ನ ಮಕ್ಕಳಾಗೆ ಇರಬೇಕು. ಹಲ್ಲೆಲೂಯಾ. ನೀವೆಲ್ಲರೂ ಹಾಗೆ ಇರಬೇಕಂತಲೇ ಕರೆದಿದ್ದಾನಪ್ಪ. ಇವತ್ತು ಸಹಿತ ನಿಮ್ಮನ್ನ ಬಾಗಿಸಿದ್ದಾನೆ, ಕುಗ್ಸಿದ್ದಾನೆ. ನೋವು, ಕಣ್ಣೀರು, ವೇದನೆ, ಬಂಧನ, ಭಯ, ಒಂಥರ ಯಾರ ಹತ್ರನೂ ಸೇರದೇ ಇರತಕ್ಕ ಒಂದು ಮನಸ್ಸು, ಮಂಕುತನ ನಮ್ಮನ್ನು ಬಡಿಸಿಟ್ಟಿದ್ದಾನೆ. ಎದ್ದೇಳಿ, ಎಚ್ಚೆತ್ತುಕೊಳ್ಳಿ, ಹೇಳಿ ಎದ್ದೇಳಿ. ನಿನ್ನ ಪ್ರಕಾಶ ಬಂತು ಅಂತ ಹೇಳ್ತಾರೆ ದೇವರು. ನಿನ್ನ ಪ್ರಕಾಶ ನಿನ್ನ ಮೇಲೆ ಬಂದಿದ ಮೇಲೆ ನೀನು ಎಚ್ಚೆತ್ಕೋಬೇಕು. ನೇರ ಬೀಗದ ಕೈನ ಕೊಡಪ್ಪ. ಇವತ್ತಿಂದ ಈ ಈಸ್ಟರ್ ಸಂಡೇಯಲ್ಲಿ ನಾನು ಬೀಗದ ಕೈ ತೆಗಿತೀನಪ್ಪ. ನನಗೆ ಆಶೀರ್ವಾದ ಕೊಡು. ನಾನು ಯಾವುದೆಲ್ಲ ಕಟ್ತೀನಿ ಅದು ಕಟ್ಟಲ್ಪಡಲಿ, ನಾನು ಯಾವುದೆಲ್ಲ ಬಿಚ್ತೀನಿ ಅದು ಬಿಚ್ಚಲ್ಪಡಲಿ. ಒಂದು ಮೂಸಂಬಿ ಅಷ್ಟು ದೊಡ್ಡದು ಗಡ್ಡೆ, ಇಷ್ಟು ದಪ್ಪ ಗಡ್ಡೆ, ಒಂದು ರಾಗಿ ಮುದ್ದೆ ತಿನ್ನೋಷ್ಟು ಗಡ್ಡೆ ಒಂದು ಹುಡುಗಿಗೆ, 14-16 ವರ್ಷದ ಹುಡುಗಿಗೆ ಸೊಂಟದ ಹತ್ರ ಬಂದಿದೆ, ತೂಗ್ತಾ ಇದೆ. ಹಾಗೆ ನನ್ನ ಪ್ರಿಯ ಮಕ್ಕಳು ಡಾಕ್ಟರ್ ಹೇಳ್ತಾರೆ ಇದು ಕ್ಯಾನ್ಸರ್, ಇನ್ನೊಬ್ರು ಹೇಳ್ತಾರೆ ಟ್ಯೂಮರ್, ಇನ್ನೊಬ್ರು ಹೇಳ್ತಾ ಇದ್ದು ಆಪ್ರೇಷನ್ ಮಾಡಬೇಕು, ಇನ್ನೊಬ್ರು ಹೇಳ್ತಾರೆ ಈ ಹುಡುಗಿ ಉಳಿಯೋದಿಲ್ಲ. ಏನು ಮಾಡ್ತಾರೆ? ವಾಟ್ಸ್ ದ ಆಪ್ಷನ್? ನಮ್ಮ ಯೂಟ್ಯೂಬ್ ನೋಡಬೇಕಾದ್ರೆ ಪಸ್ಕ ಹಬ್ಬದಲ್ಲಿ, ದೇವರೇ ಈ ಪಾಸ್ಟ್ ಹೇಳೋದು ಮಾತು ಸತ್ಯ ಇರೋದಾದರೆ ಇವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಬೇಕಪ್ಪ, ಇವ್ರ ಹತ್ರ ಒಂದು ಪ್ರೇ ಮಾಡಿಸ್ಕೋಬೇಕಂತೇಳಿ ಆ ತಾಯಿ ಅನುದಿನ ಫೋನ್ ಮಾಡ್ತಾ ಫೋನ್ ಸಿಕ್ಕಲಿಲ್ಲ. ಕೊನೆಗೆ ಒಂದು ದಿನ ಉಪವಾಸ ಮಾಡ್ಕೊಂಡು ಬೆಳಗಿನ ಜಾವದಲ್ಲಿ, ದೇವರೇ ಇವತ್ತು ಆ ಪಾಸ್ಟ್ ಹತ್ರ ಫೋನ್ ಮಾಡಬೇಕಾದ್ರೆ ಎತ್ತೋಕ್ಕೆ ಕೃಪೆ ಕೊಡಪ್ಪ. ಸಡನ್ನಾಗಿ 3 ಗಂಟೆವರೆಗೂ ಮಾಡಿ ಸಾಯಂಕಾಲ 3 ಗಂಟೆಗೆ ಕಾಲ್ ಎತ್ತಿದ್ದೀನಿ. ಆ ಕಾಲಲ್ಲಿ ಹೇಳ್ತಾರೆ, ಅಯ್ಯ ನನ್ನ ಮಗಳು ಸಾಯೋ ಸ್ಥಿತಿಲಿದ್ದಾಳೆ, ಒಂದು ಗಡ್ಡೆ ಹಿಡಿದು ಬಿಟ್ಟಿದೆ, ಏನು ಮಾಡಬೇಕು ಗೊತ್ತಿಲ್ಲ, ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಆವಾಗ ನಾನು ಹೇಳಿದೆ, ಅಮ್ಮ ಏಸು ರಕ್ತ ನಿನ್ನ ಮಗಳ ಎಲ್ಲ ಗಡ್ಡೆಗಳನ್ನ ಗುಣ ಮಾಡುತ್ತಮ್ಮ, ನೀ ವಿಶ್ವಾಸ ಇಡಮ್ಮ, ನಿನ್ನ ಮನೇಲಿ ಸ್ವಲ್ಪ ಎಣ್ಣೆದೆ ತಗೊಂಬ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಆ ಎಣ್ಣೆನ ಪ್ರೇರಣೆ ಮಾಡಿ ಕೊಟ್ಟೆ. ಫೋನಲ್ಲಿ ಆ ಹುಡುಗಿನ ನೋಡಿಲ್ಲ, ಆ ತಾಯಿನ ನೋಡಿಲ್ಲ, ಒಂದು ಆಡಿಬಲ್ ವಾಯ್ಸ್ ಕೇಳಿದ ಆ ತಾಯಿ, ಏಸು ರಕ್ತ ಎಲ್ಲ ಗುಣ ಮಾಡುತ್ತಮ್ಮ, ಏಸು ರಕ್ತ ಗಡ್ಡೆ ಹೊಡೆದಾಕ್ಬಿಡತ್ತಮ್ಮ, ನೀನು ನಂಬೋ ದೇವರು ಯಾವತ್ತೂ ನಿನ್ನನ್ನು ಕೆಳಗೆ ತಳ್ಳಿ ಬಿಡೋದಿಲ್ಲ. ಭೂಮಿಯ ಮೇಲೆ ಏನನ್ನು ಕಟ್ಟುತ್ತೀರಾ ಅದು ಕಟ್ಟಲ್ಪಡುತ್ತೆ, ಏನು ಬಿಚ್ಚುತ್ತೀರಾ ಅದು ಬಿಚ್ಚಲ್ಪಡುತ್ತೆ. ಏಸು ನಾಮದಲ್ಲಿ ಗಡ್ಡೆ ಹೊಡೆದು ಹೋಗಲಿ, ಏಸು ನಾಮದಲ್ಲಿ ಗಡ್ಡೆ ಹೊಡೆದು ಹೋಗ್ಲಿ ಅಂತ ಹೇಳಿ ಹೇಳಮ್ಮ ಅಂತ ಹೇಳಿದ್ರು. ಆ ತಾಯಿ ಹಾಗೆ ಹರಕೆ ಮಾಡ್ಕೊಂಡು ಎಣ್ಣೆ ಹಚ್ಚಿದಾಳೆ. ಕರೆಕ್ಟಾಗಿ 10 ಗಂಟೆ 12-13 ನಿಮಿಷಕ್ಕೆ
ಆ ಗಡ್ಡೆ ತಾನಾಗೆ ಬ್ಲಾಸ್ಟ್ ಆಗಿ ಹೋಗಿದೆ ಮಕ್ಕಳೇ. ಎಲ್ಲ ಬ್ಲಾಸ್ಟ್ ಆಗಿ ಹೋಗಿದೆ. ಎಲ್ಲ ಬ್ಲಾಸ್ಟ್ ಆಗಿ ಕ್ಯೂವಿಂದ ಎಲ್ಲ ಹೊರಗಡೆ ಹೋಗಿ ನನ್ನ ಉಗುರಲ್ಲಿ ಎಷ್ಟೊಂದು ಚಿಕ್ಕ ಬೆರಳಲ್ಲಿ ಹೇಗೆ ಒಂದು ಸ್ಮಾಲ್ ಟೈನಿ ಫಿಂಗರಲ್ಲಿ ಒಂದು ನೈಲಿದೆ ಅಷ್ಟು ಚಿಕ್ಕದೊಂದು ಮಾತ್ರ ಗಾಯ ಒಣಗಿ ಕೂತ್ಕೊಂಡಿದೆ. ಡಾಕ್ಟ್ರ್ ಹೇಳ್ತಾರೆ, ಅದು ಏನಮ್ಮ ಇದು, ಏನು ಎಲ್ಲಾಯಿತು? ಅವ್ರು ಹೇಳ್ತಾರಂತೆ, ನಿಜವಾಗ್ಲೂ ನಿಮ್ಮ ದೇವರು ದೊಡ್ಡವರಮ್ಮ, ಆ ದೇವರೇ ಇದು ಮಾಡಿರೋದು ಕೆಲಸ. ಅದ್ಭುತವಾದ ಆ ಕೊನೆಗೆ ಆ ತಾಯಿ ಮಗಳು, ಆ ತಂದೆಗೆ ಬಂದು ಕಿಡ್ನಿ ಸ್ಟೋನ್ ಆಗಿದೆ. ಕಿಡ್ನಿ ಸ್ಟೋನ್ ಆಗಿ ಆಯಪ್ಪ ಇವಳಿಗೆ ಗುಣ ಆಗಿದ್ದು ನೋಡಿ ಆಯಪ್ಪನಿಗೆ ವಿಶ್ವಾಸ ಬಂದು, ದೇವರೇ ನನ್ನ ಕಿಡ್ನಿರೋ ಸ್ಟೋನ್ಗಳ ಕರಗಿ ಹೋಗೋದಕ್ಕೆ ಸ್ತೋತ್ರ ಅಂತ ಹೇಳಬೇಕಾದ್ರೆ, ಬೆಳಗಿನ ಜಾವದಲ್ಲಿ ಯೂರಿನೇಟ್ ಮಾಡಬೇಕಾದ್ರೆ ಯೂರಿನ್ ಮೂಲಕ ಆ ತಂದೆಗೆ ಒಂದು ಗೋಲಿಯಷ್ಟು 4-5 ಗೋಲಿ ಕಲ್ಲುಗಳು ಹೊರಗಡೆ ಬಂದ್ಬಿಟ್ಟಿದೆ. ರಕ್ತ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಕೂತ್ಕೊಂಡು ಅಳ್ತಾ ಇದ್ದೀರಾ, ರಕ್ತ ಜಪಿಸಿ. ಎಷ್ಟು ಕಣ್ಣೀರಿಡ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ, ರಕ್ತವನ್ನು ಜಪಿಸಿ. ಗಾಯ ವಾಸಿ ಆಗ್ತಾ ಇಲ್ಲ, ಗ್ಯಾಂಗ್ರೀನ್ ಇದೆ, ಶುಗರ್ ಕಾಯಿಲೆ ಇದೆ, ಆ ರೋಗ ಇದೆ, ಈ ರೋಗ ಇದೆ. ಕರ್ತನ ರಕ್ತ, ಆ ರಕ್ತ ನೀವು ಜಪಿಸಿದರೆ ಖಂಡಿತ ದೇವ್ರು ಕಾರ್ಯ ಮಾಡ್ತಾರೆ. ಕೊನೆಗೆ ಅವರು ಬೆಂಗಳೂರಿಗೆ ಬಂದು ನಮ್ಮ ಸಭೆಯಲ್ಲಿ ಸಾಕ್ಷಿ ಕೊಡ್ತಾರೆ. ನಮ್ಮ ದೇವ್ರು ಇಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ, ಆ ಉಪಕಾರಕ್ಕೆ ನಮಗೇನು ಕೊಡೋಕ್ಕೂ ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಅದ್ಭುತ ಮಾಡಿದ್ದಾರೆ, ನಾವೇನು ಮಾಡಬೇಕು ಮುಂದಕ್ಕೆ? ಅಕ್ಕಿ ಮೂಟೆ ಎಲ್ಲ ಎತ್ಕೊಂಬಂದು ದೇವ್ರನ್ನ ಸನ್ಮಾನ ಮಾಡಿ ಹೋಗ್ತಾರೆ. ನನ್ನನ್ನು ಸನ್ಮಾನ ಮಾಡೋರನ್ನು ನಾನು ಸನ್ಮಾನಿಸ್ತೇನೆ, ನನ್ನ ತಿರಸ್ಕಾರ ಮಾಡೋರು ಕೆಲವರೆಲ್ಲ ಸಭೆಗೆ ಬರ್ತಾರೆ, ಇಲ್ಲಿ ಕೂತ್ಕೊಂಡೇ ಸೇವಕನ ತಿರಸ್ಕಾರ ಮಾಡ್ತಿರ್ತಾರೆ. ಯಾರು ಸನ್ಮಾನ ಮಾಡ್ತಿರ್ತಾರೆ ದೂರದಿಂದ, ಅವರ ಮನೆ, ಅವರ ಕಂಪನಿ, ಅವ್ರ ಕೆಲಸ, ಅವ್ರ ಮಕ್ಕಳೆಲ್ಲ ಮೇಲೆ ಬರ್ತಿರ್ತಾರೆ. ಕೆಲವರು ಹೇಳ್ತಾರೆ, ನನಗೇನು ಆಗಿಲ್ಲ, ಅಲ್ಲಿ ನನ್ನ ಮಗಳಿಗೇನು ಆಗಲಿಲ್ಲ, ನನ್ನ ಮಗಳು ಮದುವೆನೇ ಆಗಲಿಲ್ಲ. ಆಗತ್ತೆ, ವಿಶ್ವಾಸ ಇಡು. ನಿನ್ನ ವಿಶ್ವಾಸ ಇಟ್ಟರೆ ದೇವ್ರ ಮಹಿಮೆ ಕಾಣ್ತೀಯ. ಸೈತಾನ ಹೋರಾಟ ಮಾಡ್ತಾನೆ, ಆಗಲ್ಲ, ಆಗಬಾರ್ದಂತೇಳಿ. ಕಷ್ಟ ಬರುತ್ತೆ, ಇಲ್ಲ ಅಂತಲ್ಲ. ಕಷ್ಟ ಬರುತ್ತೆ, ನೋವು ಬರುತ್ತೆ, ವ್ಯಾಧಿ ಬರುತ್ತೆ, ಇಲ್ಲ ಅಂತಲ್ಲ. ಯೋಬ್ಗೆಲ್ಲ ಕಷ್ಟ ಬಂತು, ಸೈತಾನ ಹೋರಾಟ ಮಾಡ್ದ, ಮಕ್ಕಳೇ ಸತ್ತೋದ್ರು. ನಿನ್ನ ಮಕ್ಕಳಿಲ್ಲೇ ಸಾಯಲಿಲ್ವಲ್ಲ, ಬದುಕಿದ್ದಾರೆ ತಾನೆ, ಗೆಟ್ಟಿಗಿದ್ದಾರೆ ತಾನೆ. ಚೆನ್ನಾಗಿ ಏನು ಮಾಡ್ತಿದ್ದೆ ದೇವರಿಗೆ? ಅವ್ರ ಮಕ್ಕಳೇ ಸತ್ತು ಹೋದ್ರು, ಅವ್ರ ಹೆಂಡತಿ ಬಿಟ್ಟು ಹೋದ್ಲು, ವ್ಯಾಧಿ ಬಂತು. ಆದರೂ ಕೂಡ ಅವ್ನು ಹೇಳ್ತಾನೆ, ನಾನು ಕರ್ತನಿಗೆ ಮಹಿಮೆ ಪಡಿಸ್ತಾರೆ. ಅಲ್ಲೆಲುಯ್ಯ, ಕರ್ತನಿಗೆ ಸ್ತೋತ್ರ. ಕರ್ತನ ಕೊಟ್ಟ, ಕರ್ತನ ತೊಗೊಂಡಿದ್ದಾನೆ ಅಂತೇಳಿ ದೇವರ ಯಾಕಂದರೆ ಆ ರಕ್ತದ ಮಹಿಮೆ ಏನು ಅನ್ನೋದು ಯೋಗ ಚೆನ್ನಾಗಿ ತಿಳ್ಕೊಂಬಿಟ್ಟ. ಅದ್ಭುತವಾದ ಕಾರ್ಯ. ನಿಮ್ಮ ಜವಾಬ್ದಾರಿ ಏನು? ದೇವರಿಗಾಗಿ ನಿಲ್ಲಬೇಕು. ಆ ರಕ್ತವನ್ನು ಹೊತ್ಕೊಂಡು ನಿಲ್ಲುವಂಥ ಮಕ್ಕಳಾಗಿ ಬರಬೇಕು. ಆ ರಕ್ತಕ್ಕಾಗಿ ಸಾಕ್ಷಿಯಾಗಿರಬೇಕು. ಆ ಸಾಕ್ಷಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಕರ್ತನು ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಆ ವಾಕ್ಯವನ್ನು ನೀನು ನಂಬಬೇಕು. ದೇವರೇ, ನಾನು ನಂಬ್ತೇನಪ್ಪ, ನಿನ್ನ ನಾಮ ಸ್ತೋತ್ರವಾಗಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತಕ್ಕಾಗಿ ಬದುಕ್ತೀನಿ ಅಂತೇಳಿ ಯಾವಾಗ ನೀವು ತೀರ್ಮಾನ ಮಾಡ್ತೀರಾ, ಆಗ ನಿಮ್ಮ ತೀರ್ಮಾನದ ಪ್ರಕಾರ ದೇವರು ನಿಮ್ಮ ಮನೇನ ಅವರು ವೃದ್ಧಿಪಡಿಸಿ ಅವರ ಆಶೀರ್ವಾದ ಮಾಡ್ತಾರೆ. ಅವ್ರ ರಾಜ್ಯಕ್ಕಾಗಿ, ಅವ್ರ ರಕ್ತಕ್ಕಾಗಿ ಸಾಕ್ಷಿ, ಅವರ ವಾಕ್ಯಕ್ಕಾಗಿ ಸಾಕ್ಷಿ, ಅವರ ಜೀವನ, ಅವರ ನಾಮಕ್ಕಾಗಿ ನೀವು ಸಾಕ್ಷಿಯಾಗಿ ನಿಲ್ಲಬೇಕು. ಇವತ್ತು ಈ ಒಂದು ಪುನರುತ್ಥಾನ ಹೊಂದಿದ ದಿನದಲ್ಲಿ ಯೇಸು ಮೃತ್ಯುಂಜಯನ ಗೆದ್ದಿದ್ದಾರಲ್ಲ, ಅವರ ಪುನರುತ್ಥಾನದ ಶಕ್ತಿ ಇವತ್ತು ನಿಮ್ಮ ಮನೆಗಳಲ್ಲಿ ಅದು ಇಳಿದು ಬರುತ್ತೆ. ಇವತ್ತು ಇಡೀ ಜಗತ್ತನ್ನು ಉಂಟು ಮಾಡಿದ ಸೃಷ್ಟಿಕರ್ತ, ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ, ಸರ್ವಸ್ವವನ್ನು ಉಂಟು ಮಾಡಿ ನಮಗಾಗಿ ಯಾವ ಕೈಗಳಿಂದ ಸೃಷ್ಟಿಗಳನ್ನ ಉಂಟು ಮಾಡಿದ್ದಾರೆ, ಅದೇ ಕೈಗಳಲ್ಲಿ ಮಳೆಗಳಲ್ಲಿ ಜಡಿಯಲ್ಪಟ್ಟು ತಲೆಯಲ್ಲಿ ಮುಳ್ಳಿನ ಕಿರೀಟ ಧರಿಸಿಕೊಂಡು ನಿರ್ವಾಣನಾಗಿ ಬಟ್ಟೆ ಇಲ್ಲದವನಾಗಿ ಶಿಲುಬೆ ಮೇಲೆ ತೊಂಗಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಏಸಪ್ಪ ಹೇಳಿದ ಅದ್ಭುತವಾದ ಮಾತೇನು ಗೊತ್ತಾ? ತಂದೆ ತಂದೆ, ಇವರನ್ನು ಕ್ಷಮಿಸು, ಇವರೇನು ಮಾಡುತ್ತಾರೆ ಇವರು ಅರಿಯರು ಸ್ವಾಮಿ. ದೇವರಿಗೆ ಸ್ತೋತ್ರ. ಕ್ರಿಶ್ಚಿಯಾನಿಟಿ ಈಸ್ ಫರ್ಗಿವ್ನೆಸ್. ಕ್ರೈಸ್ತತ್ವ ಅನ್ನೋದು ಕ್ಷಮಾಪಣೆ. ಏಸಪ್ಪ ಹೇಳ್ತಾರೆ, ಯಾರ ತಪ್ಪುಗಳನ್ನು ನೀವು ಕ್ಷಮಿಸುತ್ತೀರೋ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುತ್ತೆ. ದಟ್ ಇಸ್ ಅ ಗೋಲ್ಡನ್ ಲಾ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಕೊಟ್ಟಂಥ ವಾಗ್ದಾನ. ಕ್ಷಮಾಪಣೆ ಇಲ್ಲದೇ ಇವತ್ತು ಮನುಷ್ಯ ಕ್ರೋಧದಲ್ಲಿ ತುಂಬಿದ್ದಾನೆ, ಎಲ್ಲ ದ್ವೇಷದಲ್ಲಿ ತುಂಬಿದ್ದಾನೆ, ದುಷ್ಟನಾಗಿದ್ದಾನೆ. ಅದು ಯೇಸು ಸ್ವಾಮಿ ನಮ್ಗೆ ಕೊಟ್ಟಂಥ ಬೋಧನೆಯಲ್ಲಿ ಏನು ಗೊತ್ತಾ? ನಮ್ಮನ್ನು ಕ್ಷಮಿಸು, ಅವನ ಕ್ಷಮಿಸು. ಇಷ್ಟೆಲ್ಲ ಬಾಧನೆಗಳು ಅನುಭವಿಸಿದ್ರು ಕೂಡ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಬೆಟ್ಟವನ್ನು ಹತ್ತಿದ್ರು. ಅದಕ್ಕೆ ಯೋಹಾನ ಹೇಳ್ತಾ, ಇದೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಚಪಳೆ ಬಲಿ ದೇವರಿಗೆ ಸ್ತೋತ್ರ. ಇದೋ
ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ನಮಗಾಗಿ ಎಲ್ಲ ಪಾಪಗಳನ್ನ ಹೊತ್ತುಕೊಂಡು ಸಮಸ್ತ ಪಾಪ ಆದಾಮನ ಕಾಲದಿಂದ ಇವತ್ತಿನವರೆಗೂ ಮುಂದಿನ ಪೀಳಿಗೆಯಲ್ಲಿ ಬರತಕ್ಕ ಪ್ರತಿಯೊಬ್ಬ ಮನುಷ್ಯರ ಪಾಪಗಳನ್ನು ಏಸಪ್ಪ ಹೊತ್ತುಕೊಂಡು ಏನು ಮಾಡಿದ್ದಾರೆ, ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಕಾರಣ ಯಾಕೆ? ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ನಮ್ಮನ್ನು ಉಂಟು ಮಾಡಿದ್ದಾರೆ. ದೇವ್ರಿಗೆ ವಾಕ್ಯಡುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಕೊಡೋದರ ಮೂಲಕ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ಯಾವ ರೀತಿ? ಒಬ್ಬನೂ ನಷ್ಟವಾಗದೆ, ಎಲ್ಲಿ ಒಬ್ಬನೂ ನಷ್ಟವಾಗದೆ ಪ್ರತಿಯೊಂದು ಮಗುವನ್ನು ನಿತ್ಯ ಜೀವವನ್ನು ಪಡೆಯಬೇಕೆಂದು ನಮಗಾಗಿ ದಾರಿ ಎರೆದು ಕೊಟ್ಟಿದ್ದಾರೆ. ನೋಡಿದ್ರ ನನ್ನ ಪ್ರಿಯ ದೇವ ಮಕ್ಕಳು, ಇವತ್ತು ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಮನೆ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ನಮಗಾಗಿ ಯೇಸು ಏನು ಮಾಡಿದ್ದಾರೆ. ಅದಕ್ಕೆ ಆ ಶಿಲುಬೆ ಏನು ತೋರಿಸುತ್ತಂದರೆ, ಮಾಡಿರುವೆ ನಿನಗಾಗಿ ಎಲ್ಲವನ್ನ, ನನಗಾಗಿ ನೀ ಮಾಡಿದೆ ಏನನ್ನ ಅನ್ನುವಂಥ ಒಂದು ಪ್ರಶ್ನೆ ಆ ಕ್ರೂಜೆ ನಮಗೆ ಒಂದು ಪ್ರಶ್ನೆಯಾಗಿ ತೋರಿಸುತ್ತೆ. ಆ ಶಿಲುಬೆ ಮೇಲೆ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಕೊನೆಗೆ ಏಸಪ್ಪ ಆ ಎಲ್ಲವನ್ನು ಹೊತ್ಕೊಂಡು ಎಲ್ಲವೂ ಮುಗಿಯಿತು ಅಂತ ಹೇಳ್ತಾರೆ. ಏನು ಮುಗಿಯಿತು? ಇನ್ನು ಮುಂದೆ ಮನುಷ್ಯರ ಮೇಲೆ ಸೈತಾನ ಹಾಕಿದ್ದ ಹೊರೆಗಳು ಮುರಿಯಿತು, ಶಾಪಗಳು ಮುಗಿಯಿತು, ಕಣ್ಣೀರುಗಳು ಮುಗಿಯಿತು, ಎಲ್ಲ ನೋವುಗಳು ಮುಗಿಯಿತು, ಎಲ್ಲ ಬಂದ ಅಂಧಕಾರಗಳು ಮುಗಿಯಿತು, ದಾರಿದ್ರ್ಯಗಳು ಮುಗಿಯಿತು. ಇನ್ನು ನನ್ನ ಮಕ್ಕಳಿಗೆ ನನ್ನ ರಕ್ತದ ಮುಖಾಂತರ, ಥ್ರೂ ಮೈ ಬ್ಲಡ್, ನನ್ನ ರಕ್ತದ ಮುಖಾಂತರ ನಾನು ಮಕ್ಕಳಿಗೆ ಬಿಡುಗಡೆ ಕೊಡ್ತೇನೆ. ಅದಕ್ಕೇ ಇದು ಬ್ಯಾಡ್ ಫ್ರೈಡೇ ಆಗಲಿಲ್ಲ, ಇದೊಂದು ಗುಡ್ ಫ್ರೈಡೇ ಆಗೋಯ್ತು. ಗುಡ್ ಅಂದ್ರೇನು? ಗಾಡ್ ಹಸ್ ಬ್ರಾಟ್ ಸಮಥಿಂಗ್ ಗುಡ್ ಔಟ್ ಆಫ್ ದಟ್ ಕ್ಯಾಲ್ವರಿ. ಏಸು ತಂದೆಯಾದ ದೇವರು ಆ ಶಿಲುಬೆಯ ಮುಖಾಂತರ ಯಾವುದೋ ಒಂದು ಒಳ್ಳೆಯದನ್ನು ತೆಗೆದುಕೊಂಡು ಬಂದರು ಮಕ್ಕಳೇ. ಅದಕ್ಕಾಗಿ ಇವತ್ತು ಪ್ರಪಂಚ ಇದು ಗುಡ್ ಫ್ರೈಡೇ ಆಗಿ ಮಾರ್ಪಡಿಸಿಕೊಡ್ತು. ನಮಗಾಗಿ ಯಾರೋ ಬಲಿಯಾಗಿದ್ದಾರೆ. ಇದುವರೆಗೆ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು, ಎಲ್ಲ ವಿಧದ ದ್ರೋಹಗಳನ್ನು, ಅಪರಾಧಗಳನ್ನ ದೇವರು ಕೇಳುತ್ತೆ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ದ್ರೋಹಗಳ ದಸೆಯಿಂದ ಆತನಿಗೆ ಗಾಯವಾಯಿತು. Because of our iniquities, he has been bruised. Because of our transgression, he was been wounded. ದೇವ್ರು ನಮಗೆ ಸ್ತೋತ್ರ. ಎಲ್ಲವನ್ನ ದೇವರು ಮಾಡಿ ಎಲ್ಲ ಮುಗಿಯಿತು ಅಂತೇಳಿ ದೇವರು ಮುಗಿಸ್ಬಿಟ್ರು ಶಿಲುಬೆ ಮೇಲೆ. ಅದಕ್ಕಾಗಿ ಇವತ್ತು ಶಿಲುಬೆಯಿಂದ ಆ ಸತ್ತಂಥ ಯೇಸು ಕ್ರಿಸ್ತ ಪುನರುತ್ಥಾನವಾಗಿದ್ದಾರೆ. ಆ ಪುನರುತ್ಥಾನವಾಗಿದ್ದ ಯೇಸು ಕ್ರಿಸ್ತರನ್ನು ಯಾರಿವತ್ತು ನಿಮ್ಮ ಹೃದಯದಲ್ಲಿ ಆಗಮನ ಮಾಡ್ತೀರಾ? ನಿಮ್ಮ ಹೃದಯದಲ್ಲಿ ಯಾವಾಗ ಆಗಮನ ಮಾಡ್ತೀರಾ? ಇದೋ ಹೃದಯದ ಬಾಗಿಲ ಮುಂದೆ ನಿಂತು ತಟ್ಟುತ್ತೇನೆ, ಯಾರಾದರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ 2025 ವರ್ಷಗಳ ಹಿಂದೆ ಮಾಡಿದ ಆ ಒಂದು ತ್ಯಾಗ, 2025 ವರ್ಷಗಳ ಹಿಂದೆ ಮಾಡಿದ ಆ ಒಂದು ವಿಮೋಚನೆ ಇವತ್ತು ನೀವು ನಂಬೋದಾದರೆ ಇದು ನಿಮಗೆ ನಿಜಾಂಶವಾಗತ್ತೆ. ಹಲ್ಲೆಲೂಯಾ. ಎಲ್ಲವನ್ನ ತನಗಾಗಿ ಏನು ಇಟ್ಕೊಳ್ಳಿಲ್ಲ ಏಸಪ್ಪ. ಹುಟ್ಟಬೇಕಾದ್ರೆ ಹುಟ್ಟೋದಕ್ಕೂ ಅವ್ರಿಗೆ ಸ್ಥಳ ಸಿಕ್ಕಲಿಲ್ಲ, ಒಂದು ಗೋದಲಿಯಲ್ಲಿ ಹುಟ್ಟಿದ್ರು. ಸೇವೆ ಮಾಡಬೇಕಾದ್ರೆ ತನ್ನನ್ನೇ ತ್ಯಾಗ ಮಾಡಿ ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಗ್ಗಿಸ್ಕೊಂಡ. ಅಪೊಸ್ತಲರ ಕೃತ್ಯಗಳು 10:30 ಹೇಳುತ್ತೆ, ದೇವರ ನಜರೇತಿನ ಯೇಸು ಕ್ರಿಸ್ತರನ್ನು ಪರಿಶುದ್ಧಾತ್ಮರಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದರು. ಆತನು ಭೂಮಿಯ ಮೇಲೆ ಸಂಚಾರ ಮಾಡುತ್ತಾ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಸೈತಾನ ಬಂಧನದಲ್ಲಿದ್ದವ್ರನ್ನ ಬಿಡುಗಡೆ ಮಾಡುತ್ತಾ ಭೂಮಿಯ ಮೇಲೆ ಸಂಚಾರ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಹಿ ನೆವರ್ ವೇಸ್ಟೆಡ್ ಹಿಸ್ ಟೈಮ್. ಒಂದೊಂದು ದಿನ ಕೂಡ ದೇವರ ಸನ್ನಿಧಾನದಲ್ಲಿ ಭೂಮಿ ಮೇಲೆ ಸಂಚಾರ ಮಾಡ್ಕೊಂಡು ಏನು ಮಾಡಿದ್ರು? ಜನಗಳಿಗೆ ಬಿಡುಗಡೆ ಮಾಡ್ತಾ ಸಂಚಾರ ಮಾಡಿದರು. ಗಾಡ್ ಅನಾಯ್ಟೆಡ್ ಜೀಸಸ್ ಕ್ರೈಸ್ಟ್ ಆಫ್ ನ್ಯಾಜರೇತ್ ವಿತ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಪವರ್, who went on and doing great things and delivering the people who are oppressed by the devil. ಸೈತಾನ ಬಂಧನದ ಬಾಧಿಸಲ್ಪಟ್ಟವನ್ನ ಬಿಡುಗಡೆ ಮಾಡುತ್ತಾ ಭೂಮಿಯ ಮೇಲೆ ಸಂಚಾರ ಮಾಡಿದರು. ದೇವರಿಗೆ ಸ್ತೋತ್ರ. ತನಗಾಗಿ ಏನು ಮಾಡಿಕೊಳ್ಳಿಲ್ಲ, ತನ್ನ ಮನುಕುಲಕ್ಕಾಗಿ ಎಲ್ಲವನ್ನ ಮಾಡಿ ಮುಗಿಸ್ಕೊಟ್ರು. ಪ್ರಿಯ ಮಕ್ಕಳು, ಈ ನೇರ ಪ್ರಸಾದದಲ್ಲಿ ನೋಡ್ತಾ ಇದ್ದೀರಾ, ಕುವೈಟಿಂದ ನೋಡ್ತಾ ಇದ್ದೀರಾ, ಲಂಡನಲ್ಲಿ ನೋಡ್ತಾ ಇದ್ದೀರಾ, ದುಬೈಲಿ ನೋಡ್ತಾ ಇದ್ದೀರಾ, ಕಲ್ಕತ್ತಾ, ಬಾಂಬೆ, ಡೆಲ್ಲಿಯಲ್ಲಿ ನೋಡ್ತಾ ಇದ್ದೀರಾ. ಐ ವಿಲ್ ಟೆಲ್ ಯು ಟುಡೇ, ದ ಬ್ಲಡ್ ಆಫ್ ಜೀಸಸ್ ವಿಲ್ ಕಮ್ ಆ್ಯಂಡ್ ಟಚ್ ಯು. ಯೇಸು ರಕ್ತ ನಿಮ್ಮನ್ನು ಮುಟ್ಟುತ್ತೆ. ಇವತ್ತು ಈ ನೇರ ಪ್ರಸಾದ ಅನೇಕರಿಗೆ ರೋಗಗಳು ಗುಣ ಆಗುತ್ತೆ. ನಂಬಿ, ನೀವು ನಂಬೋದಾದರೆ ಈ ಕರ್ತನ ಮಹಿಮೆ ಕಾಣ್ತೀರಾ. ಇವತ್ತು ನಮ್ಮ ಬೆಂಗಳೂರು ಸಭೆಗೆ ಬಂದು ನೋಡಿ, ಒಂದು ಸಾಕ್ಷಿ ಹೇಳೋಕ್ಕೆ ಟೈಮ್ ಇಲ್ಲ ರೀ. ಕ್ಯೂವಲ್ಲಿ ನಿಂತ್ಕೊಂಡು ಬೇಜಾರಾಗಿ ಹಿಂದೆ ಹೋಗ್ತಾರೆ. ಯಾಕೆಂದರೆ ಆರಾಧನೆಯಲ್ಲಿ ಮೆಸೇಜ್ ಕೊಡೋಕ್ಕೆ ಆಗಲ್ಲ. 1 ಗಂಟೆ 2 ಗಂಟೆವರೆಗೂ ಸಾಕ್ಷಿ ಆಗ್ಬಿಡುತ್ತೆ ನಮ್ಮ ಸೇವೆಯಲ್ಲಿ. ಯಾಕೆಂದರೆ ಜನ ಅಷ್ಟು ರೆಸ್ಪಾನ್ಸ್ ಅಷ್ಟು ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ನೀವು ಮಾಡಬೇಕು. ಆ ಪ್ರೀತಿ ಇದ್ದರೆ ನಿಮ್ಮನ್ನು ಯಾರು ಮರದರ್ಸೋಕ್ಕಾಗಲ್ಲ, ನಿಮ್ಮನ್ನು ಯಾರು ಏಮರ್ಸೋಕ್ಕಾಗಲ್ಲ, ನಿಮ್ಮನ್ನು ವಿಶ್ವಾಸದ ಯಾರು ಕೆಳಗೆ ತಳ್ಳೋಕ್ಕೆ ಆಗಲ್ಲ.
ಅದನ್ನು ಬಿಟ್ಬಿಟ್ಟು ಒಳಗೆ ಕೂತ್ಕೊಂಡು ಕೊಯ್ಯೋ ಕೊಯ್ಯೋ ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ ಸೈತಾನ ಅಲ್ಲೇ ಬಂದು ನಿಮ್ಮನ್ನು ಮುದುರಿಸ್ಬಿಡ್ತಾನೆ. ನೀವು ಮತ್ತೆ ಮೇಲೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಪಾತಾಳದ ಮತ್ತು ಮರಣದ ಬೀಗಗಳು ಐರಿನವರೇ ನಿಮ್ಮ ಕೈಲಿ ಕೊಡಲ್ಪಟ್ಟಿದೆ, ಪ್ರಭಾ ಅವರೇ ನಿಮ್ಮ ಕೈಲಿ ಕೊಡಲ್ಪಟ್ಟಿದೆ. ನೀವು ಆ ಕೀನ್ ಏನು ಮಾಡಬೇಕು? ನವೀನವರೇ, ರವಿಯವರೇ, ಆ ಕೀನ್ ಇಟ್ಕೊಂಡು ಅಧಿಕಾರ ಪ್ರಯೋಜನ ಮಾಡಬೇಕು. ನಿಮ್ಮ ಕೈಲಿ 500 ರೂಪಾಯಿ ನೋಟ್ ಕೊಡಲ್ಪಟ್ಟಿದೆ. ಹೋಟ್ಲಿಗೆ ಹೋಗ್ತೀರಾ, ತಿಂಡಿ ಬೇಕು, ಊಟ ಬೇಕು, ಅವನ ಹತ್ರ ಹೋಗಿ ಭಿಕ್ಷೆ ಬಿಡೋಕ್ಕಾಗಲ್ಲ? ಅಥಾರಿಟಿಯಾಗಿ ಕೇಳ್ತಾರೆ, ಊಟ ಕೊಡಪ್ಪ ನನಗೆ ಅಂತ. ಯಾಕೆ? ನಿಮ್ಮ ಕೈಲಿ ಏನಿದೆ? ಹಣ ಇದೆ. ಹಣ ಇಲ್ಲದೆ ಭಿಕ್ಷೆ ಬಿಡಬೇಕು. ಆದರೆ ಹಣ ಇರೋದ್ರಿಂದ ಏನು ಮಾಡ್ತೀರಾ? ಕಮ್ಯಾಂಡಾಗಿ ಮಾತಾಡ್ತೀರಾ. 2 ಇಡ್ಲಿ ತೊಗೊಂಬ, ಈ ಥರ ಊಟ ತೊಗೊಂಬ, ಈ ಥರ ಅಂಗಡಿಗೆ ಹೋದರೆ ಈ ಥರ ರೇಷನ್ ಕೊಡಪ್ಪ ಅಂತ ಕಮ್ಯಾಂಡಾಗಿ ಹೇಳ್ತೀರಾ. ನಿಮ್ಮ ಕೈಲಿ ಹಣ ಇದೆ. ಹಣ ಅನ್ನೋದು ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಇದುವರೆಗೆ ಆಗದಿರೋ EMIಗಳು ಕಟ್ಟಿ ಮುಗಿಸ್ತೀರಾ. ಹೊಸ ಕಾರು ಪರ್ಚೇಸ್ ಮಾಡ್ತೀರಾ, ಹೊಸ ಸ್ಕೂಟರ್ಗಳು ಪರ್ಚೇಸ್ ಮಾಡ್ತೀರಾ. ಅನೇಕರ ಮನೆಗಳಿಗೆ 2 ವೀಲರ್ಗಳು ಬರುತ್ತೆ. ಅನೇಕರು ನೀವು ಗಿಡವಿ ಇಟ್ಟಂಥ ಒಡವೆ ಬಂಗಾರಗಳು ಮತ್ತೆ ಮರುಕಳಿಸಿ ವಾಪಸ್ ನಿಮ್ಮ ಕೈಗೆ ಬಂದು ವಾಪಸ್ ಸೇರುತ್ತೆ. ಚಪ್ಪಾಳೆ ಬರಲಿ ಅಪ್ಪರಿ. ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ, ನಾನೇ ಅಂತ್ಯವು, ನಾನೇ ಕೊನೆಯವನು. ಅಂದ್ರೇನು? ನಿನ್ನ ಜೀವನದ ಆರಂಭವೂ ನಾನೇ, ನಿನ್ನ ಜೀವನದ ಕೊನೆಯೂ ನಾನೇ. ಆ ಮಧ್ಯದ ಗ್ಯಾಪಲ್ಲಿ ನಾನಿದ್ದೀನಿ, ಭಯಪಡಬೇಡ. ನಿನ್ನ ಮಗಳಿಗೆ ಮದುವೆ ಮಾಡಿ ಮುಗಿಸ್ತೀನಿ, ನಿನ್ನ ಮಗನಿಗೆ ಮದುವೆ ಮಾಡಿ ಮುಗಿಸ್ತೀನಿ, ನಿನಗೊಂದು ಮನೆ ಕಟ್ಟಿ ಮುಗಿಸ್ಕೊಡ್ತೀನಿ ಅಂತ ಅಪ್ಪ ವಾಗ್ದಾನ ಮಾಡ್ತೀನಿ. ಇವತ್ತು ನಾನು ಹೇಳ್ತೇನೆ, ನಿನ್ನ ಹಣೆಯ ಮೇಲೆ, ನಿನ್ನ ನೆತ್ತಿಯ ಮೇಲೆ ಆ ರಕ್ತ ಹೊಡೆಯಲ್ಪಟ್ಟಿರೋದ್ರಿಂದ ನಿನ್ನನ್ನು ಒಂದೊಂದು ದಿನ ದೇವರು ಕೇಡುಗಳಿಂದ ಬಿಡಿಸಿ ಕಾಪಾಡ್ತಾ ಬಂದಿದ್ದಾನೆ. ಒಂದೊಂದು ದಿನ ನಿಮ್ಮನ್ನು ನೋವುಗಳಿಂದ ಬಿಡಿಸಿ ಕಾಪಾಡ್ತಾ ಬಂದಿದ್ದಾನೆ. ಎಲ್ಲೋ ಬಿದ್ದಿದ್ದ ನಮ್ಮನ್ನು ದೇವರು ತೆಗೆದು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. ಯೇಸು ಸ್ವಾಮಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ಆತ ಸತ್ತನು, ಶಿಲುಬೆ ಮೇಲೆ ಸತ್ತು 3 ದಿನಗಳ ಕಾಲ ಆತ ಸಮಾಧಿಯಲ್ಲಿ ಹೂಣಲ್ಪಟ್ಟನು. ಆ 3 ದಿವಸಗಳ ಕಾಲ ಎಲ್ಲಿ ಹೋದ್ರು ಏಸಪ್ಪ? ಸುಮ್ಮನೆ ಹೋಗಿ ಮಲಗಲಿಲ್ಲ ಅವರು. ಆ 3 ದಿವಸಗಳ ಕಾಲ ನೋವನ ಕಾಲದಲ್ಲಿ ಸತ್ತಂಥ ಜನಗಳಿಗೆ ಹೋಗಿ ಸುವಾರ್ತೆ ಸಾರಿದ್ರು. ಪ್ರಿಯ ಮಕ್ಕಳೇ, ಅಧಿಕಾರದಿಂದ ನುಡಿರಿ. ಇವತ್ತಿಂದ ಅದ್ಭುತಗಳಾಗಲಿ, ಒಡವೆಗಳು ಬಂಗಾರಗಳು ಬರಲಿ, ನನ್ನ ಮಗಳಿಗೆ ಒಳ್ಳೆ ಕೆಲಸ ಸಿಗಲಿ, ನನ್ನ ಮಗನಿಗೆ ಅದ್ಭುತವಾದ ಕೆಲಸ ಆಗಲಿ, ನನ್ನ ಮನೆ ಕಟ್ಟಲ್ಪಡೋದಕ್ಕೆ ಸ್ತೋತ್ರ. ಇವುಗಳನ್ನ ನೀವು ಅರಕೆ ಮಾಡೋದಾದರೆ ನಾನು ಹೇಳ್ತೇನೆ, ಈ ಒಂದು ಪುನರುತ್ಥಾನದ ದಿನ, ಈ ಒಂದು ಈಸ್ಟರ್ ಸಂಡೇ ನಿಮಗೊಂದು ಬ್ಲೆಸ್ಸಿಂಗ್ ಸಂಡೇ ಆಗಿ, ಬ್ಲೆಸ್ಸಿಂಗ್ ವೀಕ್ ಆಗಿ, ನೀವು ವಾರವೆಲ್ಲ ವರ್ಷವೆಲ್ಲ ನೀವು ಜಯದಲ್ಲಿ ನಡೆಯುವಂಥ ಆಶೀರ್ವಾದದ ತಿಂಗಳಾಗಿ, ವರ್ಷವಾಗಿ ಕರ್ತನು ಅದನ್ನು ಮಾರ್ಪಡಿಸಿ ಕೊಡ್ತಾನೆ. ಇದೀರಾ? ಈ ವಿಶ್ವಾಸ ಇಡಬೇಕು. ನಮ್ಮನ್ನು ಅಂಧಕಾರದ ಲೋಕಾಧಿಪತಿಯಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ದೇವರನ್ನು ಸೇರಿಸಿದ್ದಾನೆ. ಮರಿಬೇಡಿ, ವಿ ಆರ್ ಆಲ್ರೆಡಿ ಟ್ರಾನ್ಸ್ಲೇಟೆಡ್ ಇನ್ ಟು ದ ಕಿಂಗ್ಡಮ್ ಆಫ್ ಹಿಸ್ ಸನ್. ಆತನ ಕುಮಾರ ರಾಜ್ಯದಲ್ಲಿ ಬಂದಿದೆ. ಯಾವುದು ಕುಮಾರ ರಾಜ್ಯ? ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕು, ಅದು ಚಿಂತೆ ಮಾಡದೇ ಇರೋ ರಾಜ್ಯ ಅದು. ಕುಮಾರ ರಾಜ್ಯ ಅದು. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಇವುಗಳನ್ನೆಲ್ಲ ದೇವರು ನಿಮಗೆ ಕೂಡಿಸಿ ಕೊಡುತ್ತಾರೆ. ಅದು ದೇವ್ರ ರಾಜ್ಯ, ಕುಮಾರ ರಾಜ್ಯ. ಆ ರಾಜ್ಯ ಏನು ಕೊಡುತ್ತೆ? ನಮಗೆಲ್ಲವನ್ನ ಕೊಡುತ್ತೆ. 40 ವರ್ಷ 30 ಲಕ್ಷ ಜನ ಅರಣ್ಯದಲ್ಲಿ ಹೊರಡಬೇಕಾದ್ರೆ ಅವ್ರಿಗೆ ಯಾವ ವಸ್ತುಗಳು ಸಿಗಲಿಲ್ಲ ರೀ. ಆದರೆ ದೇವರವ್ರಿಗೆ ಮನ್ನವನ್ನು ಕೊಟ್ಟು ಸಾಕ್ದ, ದೇವರವ್ರಿಗೆ ನೀರನ್ನು ಕೊಟ್ಟು ಸಾಕಿದ್ರು, ದೇವರವ್ರಿಗೆ ಆರೋಗ್ಯನ ಕೊಟ್ಟು ಸಾಕಿದ್ರು. ಯಾಕಂದರೆ ಪರಮಾತ್ಮನ ಮೋರೆ ಒಕ್ಕಿರೋನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತರಾಗಿರ್ತಾರೆ. ಇವತ್ತು ನಿಮ್ಮ ಮನೆಗೊಂದು ಅದ್ಭುತ ಆಗಲ್ವಾ, ನನಗೊಂದು ಬಿಡುಗಡೆ ಆಗಲ್ವಾ ಅಂತ ಕೇಳ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ವ್ಯಾಧಿಲಿ ಕೂತ್ಕೊಂಡು, ಕೆಲವರು ಬೆಡ್ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೀರಾ, ಕೆಲವರು ಹಾಸಿಗೆ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೀರಾ, ಕೆಲವರು ಡೈನಿಂಗ್ ಟೇಬಲ್ ಕೂತ್ಕೊಂಡು ಅಳ್ತಾ ಇದ್ದೀರಾ, ಟ್ಯಾಕ್ಸಿ ಡ್ರೈವರ್ಗಳು ಕೆಲವರು ಕಾರಲ್ಲೇ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ನಿಮ್ಮ ಮನೆಯೊಳಗೊಂದು ಆಶೀರ್ವಾದ ಉಂಟಾಗತ್ತೆ. ಇವತ್ತು ಅಪ್ಪ ಈಸ್ಟರ್ ಸಂಡೇ ದಿನದಲ್ಲಿ ಯಾರೆಲ್ಲ ತಂದೆ ಅಪ್ಪ ಮನೆಗಳಿಗೆ ಕುತ್ಕೊಂಡು ಮೊಣಕಾಲೂರಿ ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಮೊಣಕಾಲೂರಿ ಕಣ್ಣೀರು ಹಾಕ್ತಾ ಇದ್ದಾರೆ, ಅವರ ಕಣ್ಣೀರುಗಳು ಒರೆಸಲ್ಪಡಲಿ ಯೇಸು ನಾಮದಲ್ಲಿ. ಅಪ್ಪ ಅವರ ಮನೆ ಮೇಲೆ ಅಂತ ಸಮಸ್ಯೆಗಳು ಜಾರಿ ಹೋಗಲಿ ಅಪ್ಪ. ಹಲ್ಲೆಲೂಯಾ. ಇದುವರೆಗೆ ಅವನ್ನ ಕಾಡಿದಂಥ ಎಲ್ಲ ಬಂಧನಗಳು, ಎಲ್ಲ ಅಂಧಕಾರದ ಶಕ್ತಿಗಳು ಇವತ್ತು ನಿರ್ನಾಮವಾಗಿ ಹೋಗಲಿ ಸ್ವಾಮಿ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮದಿಂದ ನಿಮಗೆಲ್ಲವೂ ಸಾಧ್ಯ ಅಂತ ಹೇಳಿದಿಲ್ಲಪ್ಪ. ಒಂದೊಂದು ಮನೆಗಳ ಮೇಲೆ ನಿನ್ನ ಪ್ರಕಾಶ ಪ್ರಸನ್ನ ತಿಳಿದು ಬರಲಿ. ಸಿಸ್ಟರ್ ಎಲಿಜಬೆತ್, ಇವತ್ತು ಅಪ್ಪ ನಿಮ್ಮನ್ನ ಮುಟ್ತಾ ಇದ್ದಾರೆ.
ನಿಮ್ಮಲ್ಲಿರುವಂಥ ಎಲ್ಲ ಬಲವೀನಗಳು ಬಿಟ್ಟು ಹೋಗ್ತಾ ಇದೆ. ಶಾಲಿನಿ ಮಗಳೇ, ಇದುವರೆಗೆ ನಿನ್ನ ಮನೆಯಲ್ಲಿದ್ದಂಥ ನಷ್ಟಗಳು ಬಿಟ್ಟು ಹೋಗ್ತಾ ಇದೆ. ದೇವರ ಶಕ್ತಿ ಇಳಿದು ಬರಲಪ್ಪ. ಮಿಸ್ಟರ್ ವರ್ಧಮಾನ್ ಕರ್ತ ನಿಮ್ಮನ್ನ ಮುಟ್ತಾ ಇದ್ದಾರೆ. ಎಲ್ಲ ಥರಗಳು ಇವತ್ತು ನೀಗಲ್ಪಡ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಮಿಸ್ಟರ್ ಕಾರ್ತಿಕ್ ಅಪ್ಪ, ಇವರ ಮನೆ ಮೇಲಿದ್ದಂಥ ಎಲ್ಲ ಕಣ್ಣೀರುಗಳು ಅಪ್ಪ ಒರೆಸಲ್ಪಡಲಿ ಸ್ವಾಮಿ. ದೇವರ ಸನ್ನಿಧಾನದಲ್ಲಿ ಅವರ ಮನೆಗಳಲ್ಲಿ ಅಂತೆಲ್ಲ ಅಂಧಕಾರಗಳು ಬಿಟ್ಟು ಹೋಗೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ದೇವರ ಶಕ್ತಿ ಅಪ್ಪ ತಂದೆ ಶೈನಿ ಅಪ್ಪ, ಸ್ವತಃ ಶೈನಿಯನ್ನು ಬ್ಲೆಸ್ ಮಾಡಪ್ಪ. ದೇವರ ಶಕ್ತಿ ಮಿಸ್ಟರ್ ಕುಮಾರ್, ನಿಮ್ಮ ಮನೆ ಮೇಲೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಬಿಡುಗಡೆಗೊಳಿಸಿರಪ್ಪ ಅಪ್ಪ, ಬಿಡುಗಡೆಗೊಳಿಸಿರಪ್ಪ. ದೇವರ ಅಗ್ನಿ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಬ್ರದರ್ ಜಾನ್, ನಿಮ್ಮ ಮನೆ ವ್ಯಾಪಾರಿಗಳನ್ನ ಇಂದಿನಿಂದ ದೇವರು ತನ್ನ ಕೈಗಳಿಗೆ ತಗೊಳ್ತಾ ಇದ್ದಾರೆ. ನಿಮ್ಮನ್ನು ದೇವರು ಒಂದು ಆಶೀರ್ವಾದ ಆಯುಧವಾಗಿ ಮಾರ್ಪಡಿಸ್ತಾರೆ ಅಂತ ಹೇಳ್ತಿದ್ದೀರಪ್ಪ. ಥ್ಯಾಂಕ್ ಯು ಜೀಸಸ್ ಲಾ. ಮುನೀಂದ್ರ, ದೇವರು ಮುನೀಂದ್ರ ಅನ್ನೋರು ಮುಟ್ಟಿರೋದಕ್ಕಾಗಿ ಸ್ತೋತ್ರ. ಅವರ ಮನೆ ಮೇಲೆ ಅಂತ ಎಲ್ಲ ಕಟ್ಟಿಗಳು ಅಪ್ಪ ಇವತ್ತು ಬಿಟ್ಟು ಹೋಗ್ತಿರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಬಿಡುಗಡೆಗೊಳಿಸಿ ಅಪ್ಪ. ಯೇಸು ಕ್ರಿಸ್ತರ ಶಕ್ತಿ. ನಿರ್ಮಲಾ ಅವರೇ, ಕರ್ತ ನಿಮ್ಮ ಮನೆಯೊಳಗೆ ತನ್ನ ಹಸ್ತವನ್ನು ತಂದು ಇಡ್ತಾ ಇದ್ದಾರೆ. ಇದುವರೆಗೆ ಕಾಣದೇ ಇರೋ ಒಂದು ಆಶೀರ್ವಾದ ನೀವು ಕಾಣ್ತೀರ ಅಂತ ಹೇಳ್ತಿರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಬ್ರದರ್ ರಾಜು ಅಪ್ಪ, ಇವರ ಮನೆಯನ್ನು ಬ್ಲೆಸ್ ಮಾಡಪ್ಪ. ದಿವಾಕರ್, ಅವರ ಮನೆ ಮೇಲೆ ಆಶೀರ್ವಾದ ಉಂಟಾಗ್ಲಪ್ಪ. ಸುವಾಸಿನಿ, ನಿಮ್ಮ ಮನೆಯನ್ನು ದೇವರು ಮುಟ್ತಾ ಇದ್ದಾರೆ. ದೇವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಕಾಣ್ತೀರಾ. ಅಂಟೋನಿ ಅವರೇ, ನಿಮ್ಮ ಮನೆಯೊಳಗೆ ಆಶೀರ್ವಾದ ಕಾಣ್ತೀರಾ. ಥ್ಯಾಂಕ್ ಯು ಜೀಸಸ್ ಲಾ. ಸುಜಾತ, ಕರ್ತ ನಿಮ್ಮ ಮನೆಯೊಳಗೆ ಮುಟ್ತಾ ಇದ್ದಾರೆ. ನಿಮ್ಮ ಗಂಡನಿಗೆ ದೇವರೊಂದು ಹೊಸ ಶಕ್ತಿಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಆಶೀರ್ವಾದ ಮಾಡಪ್ಪ. ಬ್ರದರ್ ಪ್ಯಾಸ್ಕಲ್, ನಿಮ್ಮ ಎಲ್ಲ ವ್ಯಾಪಾರಿಗಳಲ್ಲಿ ದೇವರು ತನ್ನ ಹಸ್ತವನ್ನು ತರ್ತಾ ಇದ್ದಾರೆ. ಆಶೀರ್ವಾದ ಮಾಡಪ್ಪ. ಬಂದಿರುವಂಥ ಪ್ರತಿ ಒಬ್ಬರ ಮಕ್ಕಳನ್ನು ಆಶೀರ್ವಾದ ಮಾಡು. ಎಲ್ಲ ತಡೆಗಳು ತೆಗೆದಾಕು. ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗೆ ಬೇಡಿಕೊಳ್ತೇವೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಬಂದಿರುವಂಥ ಎಲ್ಲ ಮಕ್ಕಳ ಮೇಲೆ ದೇವರು ಎಂದು ಸದಾ ನಮ್ಮನ್ನು ನೆಲೆಗೊಳ್ಳಲಿ. ಆಮೇನ್. ವಿಶ್ ಯು ಎ ವೆರಿ ವೆರಿ ಬ್ಲೆಸ್ಡ್ ಹ್ಯಾಪಿ ಈಸ್ಟರ್. ಕರ್ತನಿಂದ ಆಶೀರ್ವಾದ ಮಾಡಿ.